ಅವಕಾಶಕ್ಕಾಗಿ ವಂದನೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರಲ್ಲಿ ಚುಕ್ಕೆ ಗುರುತಿನ ಸಂಖ್ಯೆ 812 ಕೇಳಲಿಕ್ಕೆ ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಸುದೀರ್ಘವಾದಂಥ ಉತ್ತರವನ್ನು ಕೊಟ್ಟಿದ್ದೀನಿ. ಮಾನ್ಯ ಸಭಾಪತಿಗಳೇ, ಅವ್ರು ಹೇಳಿದ್ದು ಸತ್ಯ ಒಪ್ಕೊಂಡು ಬಿಟ್ಟಿದ್ದೀನಿ ನಾನು, ಅದು ಪ್ರಶ್ನೆ ಇಲ್ಲ. ಅವ್ರ ಉತ್ತರ ಹೇಗಿದೆ ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು 2.5 ತಾಸು ಸುದೀರ್ಘವಾಗಿ ಬಜೆಟ್ ಭಾಷಣ ಏನು ಮಾಡಿದ್ರಲ್ಲ, ಅದೇ ರೀತಿಯ ತಮ್ಮದು ಉತ್ತರ ಇದೆ. 3.5 ತಾಸು, ಸಾರಿ ತಪ್ಪಿದೆ, ನಾನು 3.5 ತಾಸು ಏನು ಓದಿದ್ರು. ಅದೇ ರೀತಿ ನಾನು ಕೇಳಿದ್ದು 3 ಪ್ರಶ್ನೆ ಸ್ಮಾಲ್ ಕೇಳಿದ್ದೀನಿ, ವಿಶೇಷವಾದಂಥ ಉತ್ತರಗಳನ್ನು ಅದರಲ್ಲಿ ಇದ್ದಂಥ ಕೊಡ್ತೀರಂತ ನಾನು ತಿಳ್ಕೊಂಡಿದ್ದೆ. ನೀವು 15 ಪ್ಯಾರಾದಲ್ಲಿ ಕೊಟ್ಟಿದ್ದೀರ ಅದು ಉತ್ತರ. ನನ್ನ ಅಪೇಕ್ಷೆ ಇರುವಂಥದ್ದು, ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಳುಗಡೆಯಲ್ಲಿ ಬಂದಂಥ ಬಾಗಲಕೋಟೆ, ವಿಜಯಪುರ ಜಿಲ್ಲೆಯ ಸಂತ್ರಸ್ತರ ಜನರಿಗೆ ಉದ್ಯೋಗ ಕಳ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಜಮೀನು ಕಳ್ಕೊಂಡ, ಮನೆ ಕಳ್ಕೊಂಡ, ಅವನ ಮಗನೂ ಹೋಯ್ತು, ಅದರಲ್ಲಿ ಕೆಲಸ ಮಾಡ್ತಿದ್ದ ಜಮೀನಲ್ಲಿ ಅದು ಹೋಯ್ತು, ಎಲ್ಲ ಹೋಗಿದೆ. ದುಡ್ಡು ಕೊಟ್ಟಿದ್ದೀರಿ ನೀವು ಅಷ್ಟೇ. ಹೊರಗಡೆ ಎಲ್ಲೋ ಕಡೆ ನಿರಾಶ್ರಿತ ಶಿಬಿರ ಮಾಡಿದ್ರಿ, ಪುನರ್ ಸಿಕ್ಕಿದ್ರು ಅಲ್ಲಿ ಇದಾನ. ಅವ್ರಿಗೆ ಉದ್ಯೋಗಕ್ಕೆ ಅನ್ನುವಂಥದ್ದು ಇಲ್ಲ. ಅಲ್ಲಿ ಪರಿಸ್ಥಿತಿ ಎಂಥ ಚಿಂತಾಜನಕಿದೆ ಅಂತಂದ್ರೆ, ವ್ಯಸನಿಕರಾಗ್ತಾ ಇದ್ದಾರೆ. ಅವ್ರಿಗೆ ಉದ್ಯೋಗ ಅವಕಾಶ ಕೊಡುವಂಥ ಜವಾಬ್ದಾರಿ. ಮನೆಯಲ್ಲಿ ಧಾರವಾಡದಲ್ಲಿ ನೋಡಿದ್ವಿ, ಜಂಜಿ 70,000 ಜನ ಸೇರಿದ್ರು. ಈ ಪರಿಸ್ಥಿತಿ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ನಿರಾಶ್ರಿತರ ಏನು ಮಕ್ಕಳಿದಾರ, ಜಮೀನು ಕಳ್ಕೊಂಡವ್ರ ಮಕ್ಕಳು, ಅದನ್ನು ಸೃಷ್ಟಿ ಆಗೋದ್ರಲ್ಲಿ ದೂರ ಏನಿಲ್ಲ ಅಂತ ನನಗಾಗ್ತದೆ. ಇದೇ ರೀತಿ ಹಾರಿಕೆ ವ್ಯವಸ್ಥೆನೇ ನಮ್ಮ ಸರ್ಕಾರಗಳು ಮಾಡ್ತಾ ಹೋದ್ರೆ, ನಾನು ನಿಮ್ಮನ್ನಷ್ಟೇ ದೂಷಣೆ ಮಾಡ್ತಾ ಇಲ್ಲ, ನಾನು ಒಟ್ಟಾರೆ ಹೇಳ್ತಾ ಇದ್ದೇನೆ. ನೀವಾದರೂ ಒಂದು ಸ್ವಲ್ಪ ಕಾರ್ಯಕ್ರಮ ಹಾಕ್ಕೊಂಡು ಸ್ಪೆಸಿಫಿಕ್ ಆಗಿ ಉದ್ಯೋಗಾವಕಾಶ ಕೊಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಇಂಡಸ್ಟ್ರೀಸ್ ಮಾಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಆ ರೀತಿ ರಿಪೋರ್ಟ್ ಕೊಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಉತ್ತರದಲ್ಲಿ ನಿಮ್ಮ ನೀತಿ ನಿರೂಪಣೆಗಳನ್ನೇ ಕೊಟ್ಟಿದ್ರ ಹೊರತಾಗಿ ವಾಸ್ತವಿಕ ಸಂಗತಿಗಳು ಅಲ್ಲಿ ಪರಿಸ್ಥಿತಿಯನ್ನು ಅದನ್ನು ನೋಡ್ಕೊಂಡು ಇಂತಿಂಥ ಫ್ಯಾಕ್ಟ್ರಿ ಕೊಡ್ತಾ ಇದ್ರಿ, ಇಷ್ಟು ಉದ್ಯೋಗ ಇದೆ, ಇಂಥ ಫ್ಯಾಕ್ಟ್ರಿ ಇದೆ, ಇಂಥವ್ರು ನಿಮ್ಮ ವಾಸ್ತವಿಕವಾಗಿ ನಿಮ್ಮ ಫ್ಯಾಕ್ಟ್ರಿಗಳು ಮಾಡಿದ್ದಪ್ಪ ಅಂದ್ರೆ, ಆ ನಿರಾಣೆ ಅಂತ ಮಹಾನುಭಾವರು ಫ್ಯಾಕ್ಟ್ರಿ ಶುಗರ್ ಇಂಡಸ್ಟ್ರೀಸ್ ಪ್ರಾರಂಭ ಮಾಡಿದರು, ಅನೇಕ ಫ್ಯಾಕ್ಟ್ರಿಗಳು ಬಂದು. ಅವನ್ನ ಬಿಟ್ಟರೆ ಇನ್ಯಾವ ಫ್ಯಾಕ್ಟ್ರಿ ಅಂತ ಇಲ್ಲ. 40 ವರ್ಷದಿಂದ ನಮ್ಮಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಉದ್ಯೋಗ ಅಂತಂದ್ರೆ, ಫ್ಯಾಕ್ಟ್ರಿ ಅಪ್ಪ ಅಂದ್ರೆ ಕನ್ನಡ ಪುಸ್ತಕ 50 ವರ್ಷ ಹಿಂದಿನ ಕೇಳ್ತಾನೆ, ಅದೊಂದ ಫೋಟೋ ಹಾಕ್ತಿದ್ರು. ಸಿಮೆಂಟ್ ಫ್ಯಾಕ್ಟ್ರಿ ಬಾಗಲಕೋಟೆ ಅದೊಂದೇ, ಅದು ಬಿಟ್ಟು ಇನ್ಯಾವುದು ಓದಿಲ್ಲ ನಾವು. ಇವತ್ತು ಅಂತ ಸ್ಥಿತಿ ಇಲ್ಲ ಸರ್. ನಾನು ಹೇಳ್ತಾ ಇರೋದು, ಇದು ಜನರಲ್ ನೀತಿ ನಿರೂಪಣೆಗಳ ಬಗ್ಗೆ ಹೇಳಿದಾರೆ. ಯಾವ್ದಾದ್ರು ವ್ಯವಸ್ಥೆಗೆ ಇಂತಿಂಥ ಫ್ಯಾಕ್ಟ್ರಿ ಬಂದಾವಂತ ಇಲ್ವೇ ಇಲ್ಲ. 50 ಈಗ ಅವರು ವರದಿಯಲ್ಲಿ ತಮ್ಮ ಉತ್ತರದಲ್ಲಿ ಹೇಳಿದಾರೆ, ವಿಜಯಪುರ ಜಿಲ್ಲೆಯಲ್ಲಿ 90 ಯೋಜನೆಗಳ ಅನುಮೋದನೆ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 52 ಯೋಜನೆಗಳನ್ನು ಕೊಟ್ಟಿದ್ದೀರಿ, ಅನುಮೋದನೆ ಕೊಟ್ಟಿದ್ದೀರಿ ಅಂತ ತಿಳ್ಕೊಂಡು. ಅದರೊಳಗೆ ಬಹುಪಾಲು ಶುಗರ್ ಫ್ಯಾಕ್ಟ್ರಿ ಹೋದಾವ, ಅದ್ರಾಗ ಬೇರೆ ಇಲ್ವೇ ಇಲ್ಲ. ಅದಕ್ಕೆ ಹುಡುಕಾಡಿ ಒಂದು 3-4 ಸಿಗ್ಬೋದು. ಅದಕ್ಕೆ ಮೂರ್ತ ರೂಪ ಕೊಡುವಂಥ ತೀರ್ಮಾನಗಳು ನೀವು ಮಾಡಬೇಕು. ಆ ಭಾಗದ ನಮ್ಮ ಸಚಿವರಾಗಿ ಏನು ಬಂದಿರ್ತೀರಿ, ದಯಮಾಡಿ ಅದಕ್ಕೆ ಅಲ್ಲಿ ಫ್ಯಾಕ್ಟ್ರಿಗಳು ಬೇರೆ ಯಾವುದನ್ನು ಹೇಳಿ, ಆ ನೀತಿಗಳನ್ನ ಹೇಳಿಕ್ಕೆ ಹೋಗ್ಬಾರ್ದು ಸರ್ಕಾರದ್ದು. ಸನ್ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು, ವಿಶೇಷವಾಗಿ ಅಲ್ಲಿ ವಿಜಯಪುರ ಬಾಗಲಕೋಟೆ ತಮಗೂ ಗೊತ್ತಿದೆ, ಅಲ್ಲಿ ಈ ಸಂತ್ರಸ್ತರು ಏನಿದ್ದಾರೆ, ಭೂಮಿ ಕಳ್ಕೊಂಡಂಥ ಸಂತ್ರಸ್ತರ ಪರವಾಗಿ ಕಾದಿಟ್ಕೊಂಡು ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಈಗಾಗಲೇ ನಾವು ಹೇಳಬೇಕಾಗ್ತದೆ, ನೀವು ಈಗ 25-30 ನಮ್ಮ ಕೈಗಾರಿಕೆ ನೀತಿಯಲ್ಲಿ, ಯಾಕಂದರೆ ಬಿಯಾಂಡ್ ಬೆಂಗಳೂರು ಅಂತೇಳಿ ಹಿಂದಿನೂ ಕೂಡ ಕ್ಯಾಂಪೇನ್ ಇತ್ತು. ಇದು ಯಶಸ್ವಿ. ಈಗ ನಾವು 3 ಝೋನ್ಸ್ ಮಾಡಿದ್ದೀವಿ, 3 ಝೋನ್ 1, ಝೋನ್ 2, ಝೋನ್ 3. ಅಂದರೆ ಝೋನ್ 1ನಲ್ಲಿ ಒಂದು ದಿವಸ ಹೆಚ್ಚಿಗೆ ಒಂದು ಇನ್ಸೆಂಟಿವ್ಸನ್ನು, ರಿಯಾಯಿತಿನ ನಾವು ಕೊಡ್ತೀವಿ. ಝೋನ್ 2ನಲ್ಲಿ ಒಂದು ದಿವಸ ಅದಕ್ಕಿಂತ ಕಡಿಮೆ ಆಗ್ತದೆ. ಝೋನ್ 3 ಇದು ಬೆಂಗಳೂರು ಬರ್ತದೆ, ಅಲ್ಲಿ ಭಾಳಷ್ಟು ಅಲ್ಲಿ ಇನ್ಸೆಂಟಿವ್ಸ್ ಇಲ್ಲ. ಅದರಲ್ಲದೆ ಈಗ ತಾವು ಕೇಳ್ತಾ ಇದ್ರೆ ಸ್ಪೆಸಿಫಿಕ್ ಆಗಿ ನಾನು ಹೇಳ್ಬೇಕಂದ್ರೆ, ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಮೇಲೆ ಈಗಾಗಲೇ ಸುಮಾರು ಒಂದು 9-10 ಕಂಪನೀಸ್ಗಳ ಜೊತೆ ನಾವು ಮಾತನಾಡ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ನಾಳೆ ಈ ಮುಂದಿನ ವಾರ ನಮ್ಮ ಯಾವುದದು ರಿಲಯನ್ಸು ಕ್ಯಾಂಪಕೋಲಾದವರು ಈಗಾಗಲೇ ಅವರು ನಾಳೆ ಭೂಮಿ ಪೂಜೆನೇ ಇವತ್ತು ಮಾಡ್ತಾಯಿದ್ದೀವಿ. 1400 ಜನಕ್ಕೆ ಉದ್ಯೋಗ ಸಿಗ್ತಾಯಿದೆ. ಅದೇ ರೀತಿ ವಿಟೇರಾ ಅಂಥೇಳಿ, ಇದು ಭಾಳ ಇಂಪಾರ್ಟೆಂಟು, ವರ್ಲ್ಡ್ ಲೀಡರ್ಸ್ ಇನ್ ಪಲ್ಸ್ ಪ್ರೊಸೆಸಿಂಗ್ನಲ್ಲಿ, ವಿಶೇಷವಾಗಿ ವಿಜಯಪುರ ಜಿಲ್ಲೆ ಮತ್ತು ಗುಲ್ಬರ್ಗಾ ಜಿಲ್ಲೆ ಈ ತೊಗರಿ ಬೆಳೆ ಎಲ್ಲನೂ ಕೂಡ ಇರೋಲ್ಲ, ಪಲ್ಸಸ್ ಏನು ಬರ್ತವೆ, ಅದಕ್ಕೆ ಅನುಕೂಲ ಆಗೋಂಥದ್ದು. ಅವರು ಕೂಡ ಈಗ ಅದನ್ನು ಇದು ಈಗ ಸೆಟಪ್ ಮಾಡ್ತಾ ಇದ್ದಾರೆ. ಸುಜ್ಲಾನ್ ಎನರ್ಜಿ ಈಗಾಗಲೇ ರೋಟರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್, ಅದರಲ್ಲಿ ಬಿಗ್ಗೆಸ್ಟ್ ಏನು ಅತಿ ದೊಡ್ಡ ಫ್ಯಾನ್ ಏನು ಬರ್ತದೆ ಈಗಿರುವಂಥದ್ದಲ್ಲ, ಇದಕ್ಕಿಂತ ದೊಡ್ಡದು ಫ್ಯಾನ್ಸಿಗೆ ಈಗಾಗಲೇ ಸುಜ್ಲಾನ್ ಎನರ್ಜಿದವರು ಅಲ್ಲಿ ಬರ್ತಾ ಇದ್ದಾರೆ. ಇನ್ನೂ ಒಂದು 2-3 ನಮ್ಮ
ನಾಳೆ ಏನು ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಏನು ಅಧ್ಯಕ್ಷತೆ ಸಮಿತಿ ಇದೆ ಮತ್ತು ವಿಶೇಷವಾಗಿ ಟಾಟಾದವರು ಕೂಡ ಒಂದು ಪ್ರಾಜೆಕ್ಟ್ ಇವತ್ತು ಕೂಡ ನಮ್ಮ ಮುಂದೆ ಅಲ್ಲಿನೂ ಕೂಡ ಇದೆ. ಅದು ನಮ್ಮ ಇನ್ಸೆಂಟಿವ್ಸ್ ಮೇಲೆ ಇವತ್ತು ಅವಲಂಬಿತಿದೆ. ಯಾಕಂದ್ರೆ ನಮ್ಮ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳು ಇನ್ಸೆಂಟಿವ್ಸ್ ಆಫರ್ ಮಾಡಿದ್ದಾರೆ. ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಅದನ್ನು ಕೂಡ ಇದು ಮಾಡಿ ಹೀಗೆ ಒಂದು 8-9 ಫ್ಯಾಕ್ಟ್ರೀಸನ್ನ ಈಗ ನಾವು ಇದೇನು ಸ್ಟೀಲು ಸಾರಿ ನಿಮ್ಮ ಸಿಮೆಂಟು ಮತ್ತು ಶುಗರು ಅವು ನ್ಯಾಚುರಲ್ ಆಗಿ ನಮ್ಮಲ್ಲಿ ಅದಾವೆ. ಅದನ್ನು ಬಿಟ್ಟು ಒಂದು 9-10 ಇಂಡಸ್ಟ್ರೀಸ್ನ ಫಾಲೋಅಪ್ ಮಾಡ್ತಾ ಇದ್ದೀನಿ. ಈಗ 2-3 ಅಂತೂ ಈಗಾಗಲೇ ಅವರು 3 ಈಗಾಗಲೇ ಕನ್ಫರ್ಮ್ಡ್ ಆಗಿದ್ದಾವೆ. ಈಗ ಅವ್ರು ಮಾಡ್ತಾ ಇದ್ದಾರೆ. ಇನ್ನು 4ನೇದು ಡಿಪೆಂಡ್ ಅಪಾನ್ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಇನ್ಸೆಂಟಿವ್ಸು. ಇದನ್ನು ಬಿಟ್ಟು ನಾವು ಮತ್ತೆ ಹೆಚ್ಚಿಗೆ ಒತ್ತು ಕೊಡಬೇಕು ಅಂತೇಳಿ ನಂಜುಂಡಪ್ಪ ವರದಿಯಲ್ಲಿ ಏನು ಝೋನಲ್ ಕನ್ಸೆಷನ್ಗಿಂತ ಹೆಚ್ಚಿಗೆ ಅಂದರೆ ಏನು ಈ ನಂಜುಂಡಪ್ಪ ಅವ್ರ ವರದಿ ಮೇಲೆ ಏನು ಬ್ಯಾಕ್ವರ್ಡ್ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಏನಿತ್ತಲ್ಲ, ಮೋರ್ ಬ್ಯಾಕ್ವರ್ಡ್ ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ಗೆ 3% ಮತ್ತು 5% ಅಡಿಷನಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಇದು ನಾ ಬಂದಮೇಲೆ ಇದನ್ನು ತಗೊಳ್ಳೋದು, ಯಾಕಂದರೆ ಬಿಯಾಂಡ್ ಬ್ಯಾಂಗ್ಳೂರ್ಗೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿದ್ವಿ. 3% ಫಾರ್ ಮೋರ್ ಬ್ಯಾಕ್ವರ್ಡ್ ಅಪಾರ್ಟ್ ಫ್ರಮ್ ಝೋನಲ್ ಇನ್ಸೆಂಟಿವ್ಸ್. ಮಾನ್ಯ ಸಭಾಪತಿಗಳೇ, ಬಿಯಾಂಡ್ ಬೆಂಗಳೂರು ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು ಅವರು. ಇದು ಕೇವಲ ರಿಪೋರ್ಟ್ಗಳಲ್ಲಿ ಮಾತ್ರ, ಸರ್ಕಾರ ತೀರ್ಮಾನಗಳಲ್ಲೇ ಉಳ್ಕೊಂಡಿದೆ ಮಾತ್ರ. ವಾಸ್ತವಿಕವಾಗಿ ಅಲ್ಲಿ ಇನ್ನೂ ಯಾವುದು ಆಗಲಿಲ್ಲಲ್ಲ. ಅಲ್ಲ, ತಾವು ಹೇಳಿದಿರಿ ಯಾವ ಫ್ಯಾಕ್ಟ್ರಿಗಳ ಜೊತೆಗೆ ಯಾವ ಕಂಪ್ನಿಗಳ ಜೊತೆಗೆ ನೀವು ಒಡಂಬಡಿಕೆ ಮಾಡ್ಕೊಂಡಿದ್ದೀರಿ, ಎಷ್ಟು ಹಣ ಬಂದಿದೆ, ಏಕಗವಾಕ್ಷಿ ಯೋಜನೆಯಿಂದ ನಾವೆಲ್ಲರಿಗೂ ಸರಳೀಕರಣ ಮಾಡಿಕೊಡ್ತೀವಿ ಅನ್ನುವಂಥದ್ದು ಇದೆ. ವಾಸ್ತವಿಕವಾಗಿ ರಿಪೋರ್ಟ್ ಏನಾಗಿದೆ ಸಭಾಪತಿಗಳ, ಭಾಳಷ್ಟು ಏರಿಯಾಗಳಲ್ಲಿ ನಮ್ಮಲ್ಲಿ ಎಲ್ಲೆಲ್ಲಿ ಖಾಲಿಗಳಿದ್ದಾವೆ. 5,000 6,000 3,000 ಈ ಥರ ಇದೆ ನಮ್ಮ ಜಿಲ್ಲೆಗಳಲ್ಲಿ. ಇದ್ರೆ ಅದು ಏನಾಗಿದೆ ಅಂದರೆ ಈ ಪೊಲಿಟಿಕಲ್ ವ್ಯವಸ್ಥೆಯಿಂದ ಅಲ್ಲಿ ಎಲ್ಲಿ ಬೇಕು ಅಂತ ಗೊತ್ತಾಗಿರ್ತದೆ. ಅದನ್ನು ಪೊಲಿಟಿಕಲ್ ವ್ಯವಸ್ಥೆ ಇದ್ದಂಥ ಸರ್ಕಾರದ ಪ್ರತಿನಿಧಿಗಳು ಸರ್ ಇದು ಭಾಳ ಸೀರಿಯಸ್ ಹೇಳ್ತಾ ಇದ್ದಾರೆ. ಅವೆಲ್ಲನೂ ಖರೀದಿಯಾಗಿ ಹೋಗುವಂಥದ್ದು ಆಗಿಬಿಡ್ಲಿಕ್ಕೈತಿ. ಯಾವ ರಸ್ತೆ ಎಲ್ಲಿಂದ ಹೋದ ಭಾರತ ಮಾಲಾ ಒಂದು ಯೋಜನೆ ಬರ್ಲಿಕ್ಕೈತಿ ಕೇಂದ್ರ ಸರ್ಕಾರದ ಸುತ್ತಮುತ್ತ ಅದಕ್ಕೆ ಎಲ್ಲೆಲ್ಲಿ ಬೇಕೋ ಎಲ್ಲನೂ ರಾಜಕಾರಣ ತೊಗೊಂಡ್ಬಿಟ್ಟಿದ್ದಾರೆ. ಈಗ ದೊಡ್ಡ ಅವ್ರಿಗೆ ಅವಲಂಬಿತರು ಅವ್ರಿಗೆ ಪುಡಾರಿಗಳು ತೊಗೊಂಡ್ಬಿಟ್ಟಿದ್ದಾರೆ. ಈ ಥರ ಆಗಂಥದ್ದು ಫ್ರೀಯಾಗಿ ಲ್ಯಾಂಡ್ ಸಿಗುವಂಥದ್ದು, ಲ್ಯಾಂಡ್ ಬ್ಯಾಂಕ್ ಮಾಡುವಂಥದ್ದು ಕೆಲಸ ಮಾಡಬೇಕು. ಕೇಂದ್ರ ಸರ್ಕಾರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ರೈಲ್ವೇಸ್ ಬಂತು, ಡಿಫೆನ್ಸ್ ಬಂತು, ಫರ್ಟಿಲೈಸರ್ ಬಂತು, ಅಂಥವು ತಂದು ಹಾಕೋದು ಮಾಡ್ರಿ. ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷ ಮಾಡೋದು ಬಿಡಿ ಸಾಕು. ಸಭಾಪತಿಗಳ ಈಗ ನಾನು ಹೇಳಿದ್ದೀನಿ 9-10 ಈಗ 9-10 ಕಂಪ್ನಿಗಳ ಜೊತೆ ಈಗ ಮಾತನಾಡ್ತಾ ಇದ್ವಿ. ವಿಜಯಪುರ ಬಾಗಲಕೋಟೆ 1ನೇದ್ದು. 2ನೇದಾಗಿ ಲ್ಯಾಂಡ್ ಬ್ಯಾಂಕ್ ಬಗ್ಗೆ ಹೇಳಿದ್ರಿ. ಲ್ಯಾಂಡ್ ಬ್ಯಾಂಕ್ ಸಾಕಷ್ಟು ಇದೆ. ಲ್ಯಾಂಡ್ ಬ್ಯಾಂಕ್ ಇದೇನು ಕೊರತೆ ಇಲ್ಲ. ನಂಬರ್ 1 ಹೇಳ್ತೀನಿ ಕೇಳಿ, ಲ್ಯಾಂಡ್ ಬ್ಯಾಂಕ್ ಕೊರತೆ ಇಲ್ಲ. 3ನೇದಾಗಿ ಕೇಂದ್ರ ಸರ್ಕಾರದ್ದು ತಾವು ಹೇಳಿದ್ರಿ. ಈಗ ಕೇಂದ್ರ ಸರ್ಕಾರ ನಮ್ಗೆ ಸಹಕಾರ ಮಾಡಿದರೆ, ನಾನು ಇಂಡಸ್ಟ್ರಿ ಆದ ನಾನು ಕೇಂದ್ರ ಸರ್ಕಾರ ಜೊತೆ ತೊಗೊಂಡು ಹೋಗಬೇಕು ಅನ್ನೋದನ್ನ ನಾನು ಇದು ಮಾಡಿದ್ದೀವಿ ಏನ್ರಿ. ಅದಕ್ಕೆ ನೀವು ಕೇಂದ್ರ ಸರ್ಕಾರಕ್ಕೆ ನೀವು ಒಪ್ಸ್ರಿ. ಯಾವುದೇ ಇಂಡಸ್ಟ್ರೀಸ್ ಹಿಂದೆ ಒಂದು ಸಲ ಆಯಿತು, ಅನಂತಕುಮಾರ್ ಇದ್ದಾಗ ಒಂದು ಕೆಮಿಕಲ್ ಅದು ಬರಬೇಕು ಅಂತ ಹೇಳಿತ್ತು, ಬೇರೆ ಜಿಲ್ಲೆಗೆ ಹೋಯ್ತದು, ನಿಮ್ಗೆ ಗೊತ್ತಿದೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನೀವು ಒಪ್ಪಿಸ್ರಿ, ನಾವು ಲ್ಯಾಂಡ್ ಕೊಡ್ತೀವಿ, ಎಲ್ಲ ಇನ್ಸೆಂಟಿವ್ಸ್ ಕೊಡ್ತೀವಿ. ಅಲ್ಲ, ಡಿಫೆನ್ಸಿಗೆ ಬಂದು ಒಂದು ಕೆಲಸ ಮಾಡ್ರಿ. ಈಗ ಮೈಕ್ರೋನ್ ಅಂತ ಕಂಪ್ನಿ, ಸೆಮಿ ಕಂಡಕ್ಟರ್ ಕಂಪ್ನೀಸ್ ಇದೆಲ್ಲನೂ ಕೂಡ ಏನಾಗಿದೆ, 3-4 ಕಂಪ್ನೀಸ್ ಇಲ್ಲಿ ಬಂದು, ಸೆಮಿ ಕಂಡಕ್ಟರ್ ಕಂಪ್ನಿ ಸನ್ಮಾನ್ಯ ಸಭಾಪತಿಗಳೇ 3-4 ಕಂಪ್ನೀಸ್ ಇಲ್ಲಿ ನಮ್ಮ ಹತ್ರ ಬಂದರು. ಅವರು ತಮ್ಮ ಇಂಟ್ರೆಸ್ಟನ್ನು ವ್ಯಕ್ತಪಡಿಸಿದ್ರು. ಆದರೆ PLI ಸ್ಕೀಮ್ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ 50% ಕನ್ಸೆಷನಲ್ಲಿ ಅವ್ರಿಗೆ ಹೋಗ್ತಿತ್ತು. ಡೆಲ್ಲಿಗೆ ಹೋದ್ಮೇಲೆ ಅವರು ಬೇರೆ ಕಡೆ ಡೈವರ್ಟ್ ಆದರು. ಇದೆಲ್ಲ ನಾನು ರಾಜಕೀಯವಾಗಿ ಮಾತಾಡಕ್ತಲ್ಲ, ಆದ್ರೆ ಇಷ್ಟೇ ಹೇಳ್ತೀನಿ, ತಾವು ಇವತ್ತು ಕೆಮಿಕಲ್ ಇಂಡಸ್ಟ್ರಿದು ಫರ್ಟಿಲೈಸರು ಅದು ಇದು ಹೇಳಿದಿರಲ್ಲ, ಹಿಂದೆನೂ ಒಂದು ಅವಕಾಶ ಇತ್ತು, ಅವಕಾಶ ಕಳ್ಕೊಂಡಿವಿ ನಾವು. ಶಿವನ್ ಪಾಟೀಲ್ರು ಗೊತ್ತಿದ್ದ ಒಂದ್ಸಲ ಹಿಂದಡೆ ಅನಂತಕುಮಾರ್ ಇದ್ದಾಗ. ಅದಕ್ಕೆ ನೀವು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ರಿ. ಈಗ ಮೊನ್ನೆ ಕುಮಾರಸ್ವಾಮಿ ಅವರು ಮಂಡ್ಯದಾಗ ಒಂದು ಇದು ಮಾಡ್ತೀವಿ, ಟೆಸ್ಟಿಂಗ್ ಫೆಸಿಲಿಟಿ ಅದು ಮಾಡ್ತೀವಿ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಜಾಗ ಕೊಡಬೇಕಂತ ತಕ್ಷಣ ನಾನು ಅವ್ರು 100 ಎಕರೆ ಕೇಳಿದ್ರು, 105 ಎಕರೆ ಕೊಟ್ಟಿದ್ದೀವಿ. ಕೊಡ್ತೀವಿ ನಾವು. ಕೇಂದ್ರ ಸರ್ಕಾರ ನಾವು ಜೊತೆಗೂಡಿ ಹೋಗಬೇಕು. ಕೇಂದ್ರ ಸರ್ಕಾರ ಇವತ್ತು ಏನಾದ್ರು ಇಂಡಸ್ಟ್ರಿ ಇದು ಮಾಡಿಕೊಟ್ರೆ ನಿಶ್ಚಿತವಾಗಿಯೂ ಕೂಡ ಅದನ್ನು ಕೂಡ ನಾವು ಅವ್ರಿಗೇನು ಬೇಕಾಗಿದೆ ಎಲ್ಲ ರಿಯಾಯಿತಿಯನ್ನು ಭೂಮಿಯಲ್ಲಿ ಕೊಡ್ತೀವಿ. ಕೇಂದ್ರ ಸರ್ಕಾರದ ಜೊತೆ ಒಂದೇ ಮಿನಿಟ್, ಕೇಂದ್ರ ಸರ್ಕಾರದ ಜೊತೆ ಒಡಂಬಡಿಕೆ ಮಾಡ್ಕೋಬೇಕು. ಈಗ ನಮ್ಮಲ್ಲಿ NTPC ತಂದ್ರು ಕೇಂದ್ರ ಸರ್ಕಾರದವರು, ಉದ್ಯೋಗ ಏನೂ ಕೊಟ್ಟಿಲ್ಲ ನಮ್ಮಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. 3,500 ಎಕರ್ಸ್ ಲ್ಯಾಂಡ್ ಕೊಟ್ವಿ ಅಧ್ಯಕ್ಷರೇ, ನೀರು ಕೊಟ್ವಿ,
ಆ ಭೂಮಿ ಕಳ್ಕೊಂಡವ್ರಿಗೆ ಒಂದು ಜಾಬ್ ಕೊಡಲಿಲ್ಲ NTPC ಅವರು. ಕೇಂದ್ರ ಸರ್ಕಾರದ ಹಣೆ ಬರ. ನಾನು ಅದಕ್ಕೆ ನಿಮ್ಮ ಮುಖಾಂತರ ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅದು ಸರೋಜಿನಿ ಮಹಿಷಿ ವರದಿಯಲ್ಲಿ ಲೋಕಲ್ B ಆ್ಯಂಡ್ C ಕ್ಯಾಟಗರಿಗೆ ನಮ್ಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು. ದುರ್ದೈವಶ ಒಂದು ಎಂಪ್ಲಾಯ್ಮೆಂಟ್ ಕೊಡೋದಿಲ್ಲ, ಎಲ್ಲ ಔಟ್ಸೋರ್ಸ್. ನಾನು ನಿಮ್ಗೆ ಲಾಸ್ಟ್ ಟೈಮು ಹೇಳೀನಿ, ರಿವ್ಯೂ ಮಾಡಿ ಅಟ್ಲೀಸ್ಟ್ ಲೋಕಲ್ ಎಂಪ್ಲಾಯ್ಮೆಂಟು ಯಾರು 3,400 ಎಕರೆ ಜಮೀನು ಕೊಟ್ಟಿದ್ದಾರೆ, ಪ್ಲಸ್ ಅದೇ ತಾಲೂಕಿನಲ್ಲಿ KIDBಗೆ 3,500 ಎಕರೆ ನಿಮಗೂ ಕೊಟ್ಟಿದ್ದಾರೆ, ಒಂದು ಇಂಡಸ್ಟ್ರಿ ಬಂದಿಲ್ಲ. ದಯಮಾಡಿ ಇವ್ರು ರಿವ್ಯೂ ಮಾಡಿ ಸ್ವಲ್ಪ ಹೆಲ್ಪ್ ಮಾಡಿ. ಅವ್ರು ಸನ್ಮಾನ ಸಭಾಪತಿ ಮುಗಿಸ್ಬಿಡ್ತೀನಿ. ಅವ್ರ ಪ್ರಶ್ನೆಗೆ ಉತ್ತರ NTPC ಬಗ್ಗೆ ಮಾತಾಡಿದ್ರು ಕೇಂದ್ರ ಸರ್ಕಾರ, ಅದನ್ನ ನಾವು ರಿವ್ಯೂ ಮಾಡ್ತೀವಿ. ಅದಲ್ಲದೆ ತಾವೇನು ಮುಳುವಾರದಾಗ ಈಗ ಹೇಳ್ತಾ ಇದ್ದಾರೆ, ಈಗಾಗಲೇ ಪೈಪ್ಲೈನ್ನಲ್ಲಿ 7 ಫ್ಯಾಕ್ಟ್ರೀಸ್ ಇದಾವೆ. ನಾಳೆ ಒಂದು ಈಗ ರಿಲಯನ್ಸ್ದು ಏನು ನಮ್ಮ ಇದನ್ನು ಕೂಡ ಭೂಮಿ ಪೂಜೆನೂ ಕೂಡ ಮಾಡ್ತಾ ಇದ್ದೇವೆ, ತಮಗೂ ಇನ್ವೈಟ್ ಮಾಡ್ತೀವಿ. ಯಾಕಂದ್ರೆ ತಾವು ಸ್ಥಳೀಯ ಶಾಸಕರು ಎಲ್ಲ ಮಾಡ್ತಾ ಇದ್ರು.